ಉದಯಗಿರಿ ಪೊಲೀಸ್ ಠಾಣೆಯ ಮೇಲೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಹೈಕೋರ್ಟ್ ಅವಕಾಶವನ್ನ ಕೇಳಿರುವಂತದ್ದು. ಸೊ ಪ್ರಮುಖವಾಗಿ ಮೈಸೂರಿನಲ್ಲಿ ಪ್ರತಿಭಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಬಿಜೆಪಿ ಪ್ರತಿಭಟನೆಗೆ ಷರತ್ತುಬದ್ಧ ಅನುಮತಿಯನ್ನ ಕೋರ್ಟ್ ನೀಡಿದೆ. ಉದಯಗಿರಿ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಪ್ರತಿಭಟನೆಯ ಕಾವಿನ ಜೊತೆಗೆ ಒಂದು ರುಚಿಯನ್ನ ತೋರಿಸೋದಕ್ಕೆ ಹೈಕೋರ್ಟ್ ನಿಂದ ಅವಕಾಶವನ್ನ ಕೇಳಲಾಗಿತ್ತು ಬಿಜೆಪಿ ಪ್ರತಿಭಟನೆಗೆ. ಆದ್ರೆ ಈಗ ಕೋರ್ಟ್ ಒಂದು ಷರತ್ತುಬದ್ಧ ಅನುಮತಿಯನ್ನ ನೀಡಿದೆ. ಪ್ರತಿಭಟನೆಯನ್ನ ನಡೆಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ 1 ಲಕ್ಷ ರೂಪಾಯಿ ಬಾಂಡ್ ಹಾಗೆ ಶಾಂತಿಯುತ ಪ್ರತಿಭಟನೆಯನ್ನ ನಡೆಸಬೇಕು. ಜೊತೆಗೆ ಚಿತ್ರೀಕರಣ ಕಡ್ಡಾಯ. ರಾಷ್ಟ್ರೀಯ ಸುರಕ್ಷಾ ಜನಾಂದೋಲನ ಸಮಿತಿ ಸಲ್ಲಿಸಿದಂತ ಅರ್ಜಿ ಇದು. ಈ ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಕಡೆ ಹೈಕೋರ್ಟ್ ಕೂಡ ಈ ಪ್ರತಿಭಟನೆಗೆ ಅಸ್ತು ಅಂದಿದೆ. ಅದೇ ಷರತ್ತುಬದ್ಧ ಅಸ್ತು ಅಂದಿರುವಂತದ್ದು. ಅಂದ್ರೆ 1 ಲಕ್ಷ ರೂಪಾಯಿ ಬಾಂಡ್ ಕೊಡಬೇಕು, ಶಾಂತಿಯುತ ಪ್ರತಿಭಟನೆಯನ್ನ ನಡೆಸಬೇಕು, ಜೊತೆಗೆ ಪ್ರತಿಭಟನೆಯ ಚಿತ್ರೀಕರಣವನ್ನ ಕೊಡಬೇಕು. ಸೊ ಪ್ರತಿಭಟನೆಗೆ ಅವಕಾಶವನ್ನ ಕೋರಿ ಸಮಿತಿ ಸಲ್ಲಿಸಿದಂತ ಅರ್ಜಿಯ ವಿಚಾರಣೆಯ ಈ ಸಮಿತಿ ಅರ್ಜಿ ವಿಚಾರಣೆ ಹೈಕೋರ್ಟ್ ಪೀಠ ನಡೆಸಿತ್ತು. ಮೈಸೂರಿನ ಫುಟ್ಬಾಲ್ ಮೈದಾನದಲ್ಲಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಬಿಜೆಪಿ ಸಜ್ಜಾಗಿದೆ. ಈಗ ಮಧ್ಯಾಹ್ನ 3 ಗಂಟೆಗೆ ಫುಟ್ಬಾಲ್ ಮೈದಾನದಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿದ್ದು, ಅರಮನೆ ಮುಂಭಾಗವಿದೆ ಈ ಫುಟ್ಬಾಲ್ ಗ್ರೌಂಡ್. ಈ ಗ್ರೌಂಡ್ ನಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಮೈಸೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಉದಯಗಿರಿಯಲ್ಲಿ ನಡೆದಂತಹ ಕಲ್ಲು ತೂರಾಟ ಪ್ರಕರಣದ ವಿಚಾರವಾಗಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಪುಟ್ಟಸ್ವಾಮಿ ಸಂಪರ್ಕದಲ್ಲಿದ್ದಾರೆ. ಪುಟ್ಟಸ್ವಾಮಿ, ಪ್ರಮುಖವಾಗಿ ನೋಡಿ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಮೈಸೂರು ಶಾಂತಿಯುತ ನಗರ ಅನ್ಸ್ಕೊಂಡಂತ ಮೈಸೂರಿನ ನೆಮ್ಮದಿಯನ್ನೇ ಹಾಳು ಮಾಡಿತ್ತು. ಈಗ ಬಿಜೆಪಿ ಇದೇ ವಿಚಾರವಾಗಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿದೆ. ಕೋರ್ಟ್ ಕೂಡ ಕೆಲವೊಂದಿಷ್ಟು ಷರತ್ತನ್ನ ವಿಧಿಸಿದೆ. ಯಾವ ರೀತಿಯಾಗಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ, ಪೊಲೀಸ್ ಬಂದೋಬಸ್ತ್ ಯಾವ ರೀತಿ ನಿಯೋಜನೆ ಮಾಡಲಾಗಿದೆ, ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ರೂಪಾ, ಖಂಡಿತವಾಗೂ ಕೂಡ ಏನು ಮೈಸೂರಿನಲ್ಲಿ ನಡೆದಂತಹ 10ನೇ ತಾರೀಕು, ಈ ತಿಂಗಳು 10ನೇ ತಾರೀಕಿನಲ್ಲಿ ನಡೆದಂತಹ ಒಂದು ಅವಹೇಳನಕಾರಿ ಪೋಸ್ಟಿಂಗ್ ಅನ್ನ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಂತ ವಿಚಾರವಾಗಿ ಹಾಗೂ ಪೊಲೀಸ್ ಡಿಎಸ್ಪಿ ಅವರ ಕಾರಿನ ಮೇಲೆ ಕಲ್ಲು ತೂರಾಟ ವಿಚಾರವಾಗಿ ಏನು ಇವತ್ತು ರಾಷ್ಟ್ರೀಯ ಸೇವಾ ಜನ ಆಂದೋಲನ ಸಂಸ್ಥೆಯು ಒಂದು ಪ್ರತಿಭಟನೆ ಮಾಡೋದಕ್ಕೆ ಒಂದು ಕರೆಯನ್ನ ನೀಡಿತ್ತು. ಆ ಕರೆಗೆ ಮೈಸೂರಿನ ಪೊಲೀಸರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆರ್ಟಿಕಲ್ BNS 163 ಅಡಿಯಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿದ್ರು. ಸೊ ಆ ವಿಚಾರವಾಗಿ ಕೋರ್ಟ್ ಇವತ್ತು ಅನುಮತಿಯನ್ನು ನೀಡಿದೆ. ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡಬೇಕು, ಪ್ರತಿಭಟನೆಯ ಎಲ್ಲಾ ಛಾಯಾಚಿತ್ರಗಳನ್ನ ಕೂಡ ವಿಡಿಯೋಗ್ರಾಫ್ ಮಾಡಬೇಕು, ಮತ್ತೆ ಅದರ ಜೊತೆಯಲ್ಲಿ ಪ್ರಚೋದನಕಾರಿ ಭಾಷಣಗಳನ್ನ ಮಾಡಬಾರ್ದು ಅಂತಕ್ಕಂತಹ ಆದೇಶವನ್ನ ನೀಡಿದ ನಂತರ ಮೈಸೂರಿನಲ್ಲಿರ್ತಕ್ಕಂಥ ಪೊಲೀಸರು ಏನು ಫುಟ್ಬಾಲ್ ಗ್ರೌಂಡಿನಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥ ಮತ್ತೆ ಅಲ್ಲಿರ್ತಕ್ಕಂತಹ ಪ್ರದೇಶವನ್ನ ಸುತ್ತುವರೆದಿರ್ತಕ್ಕಂಥದ್ದು, ಪೊಲೀಸಿನ ಹೆಚ್ಚಿನ ರೀತಿಯಲ್ಲಿ ಪೊಲೀಸ್ ಬೆಂಗಾವಲನ್ನ ನೀಡಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಮೈಸೂರಿನ ಕಮಿಷನರ್ ಆದಂತಹ ಕಮಿಷನರ್ ಅವರು ಅಲ್ಲಿ ಇರ್ತಕ್ಕಂತಹ ಏನು ಬೆಂಗಾವಲ್ ಇದೆಯೋ ಅದನ್ನ ಬಿಗಿಗೊಳಿಸಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಇಲ್ಲಿ ಹೆಚ್ಚಿನ ಪೊಲೀಸರನ್ನ ಆಯೋಜನೆ ಮಾಡಿ ಯಾವುದೇ ತರದ ಅಹಿತಕರ ಘಟನೆಗಳು ಆಗದ ರೀತಿಯಲ್ಲಿ ಮತ್ತು ಯಾರಾದ್ರೂ ಪ್ರಚೋದನಕಾರಿ ಭಾಷಣಗಳನ್ನ ಮಾಡ್ತಾ ಇರ್ತಕ್ಕಂತಹ ವಿಡಿಯೋಗಳನ್ನ ಚಿತ್ರಿಸೋದಕ್ಕಾಗ್ಲಿ ಎಲ್ಲಾ ರೀತಿಯ ವಿಡಿಯೋ ಚಿತ್ರೀಕರಣಗಳನ್ನು ಕೂಡ ಸಿದ್ಧಪಡಿಸಿಕೊಂಡಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಹೊರಗಿನಿಂದಲೂ ಕೂಡ ಹೆಚ್ಚಿನ ಪೊಲೀಸರನ್ನ ಕರೆಸಿಕೊಂಡು DR ಮತ್ತೆ CR ಅನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ರೂಪ,
ಎಸ್ ಪುಟ್ಟಸ್ವಾಮಿ, ನೋಡಿ, ಮತ್ತೊಂದು ಕಡೆ ಸಂಘರ್ಷಕ್ಕೆ ಕಾರಣ ಆಗಬಾರ್ದು. ಒಂದು ಪೋಸ್ಟ್ ಇಡೀ ಒಂದು ಧರ್ಮದ ಸಮುದಾಯದ ಇಡೀ ಜನರನ್ನ ಕೆರಳುವ ರೀತಿ ಮಾಡಿತ್ತು. ಅದರ ಜೊತೆಗೆ ಕೆಲವೊಂದಿಷ್ಟು ಜನರ ಮೇಲೆ ಕೂಡ ಈಗ FIR ದಾಖಲಾಗಿದೆ. ಸೊ ಪ್ರಮುಖವಾಗಿ ಬಿಜೆಪಿ ನಡೆಸ್ತಾ ಇರುವಂತಹ ಪ್ರತಿಭಟನೆ ಮುಂದೆ ಅದನ್ನೇ ಇಟ್ಟುಕೊಂಡು ಕೆಲವೊಂದಿಷ್ಟು ವಿಚಾರವಾಗಿ ಸಂಘರ್ಷಗಳು ಉಂಟಾಗಬಾರ್ದು. ಯಾಕಂದ್ರೆ ಇದು ಬಹಳ ಸೂಕ್ಷ್ಮವಾದಂತಹ ವಿಚಾರ. ಸೊ ಹಾಗಾಗಿ ಪೊಲೀಸ್ ಇಲಾಖೆ ಕೂಡ, ಸರ್ಕಾರ ಕೂಡ ಅದರ ಜೊತೆಗೆ ಬಿಜೆಪಿ ಪ್ರತಿ ಬಾರಿ ಕೂಡ ಹಿಂದುತ್ವ ಅನ್ನುವಂತ ವಿಚಾರವನ್ನ ಪ್ರದರ್ಶನ ಮಾಡಿಕೊಂಡೇ ಬರುವಂತದ್ದು. ಸೊ ಸರ್ಕಾರಕ್ಕೆ ಇದರ ಮುಖಾಂತರವಾಗಿ ಬಿಸಿ ಮುಟ್ಟಿಸುವ ಕೆಲಸಕ್ಕೆ ಬಿಜೆಪಿ ನಾಯಕರು ಮುಂದಾಗ್ತಿದ್ದಾರೆ. ಯಾಕಂದ್ರೆ ಒಂದು ಕೋಮಿನ ಪರವಾಗಿರುವಂತಹ ಸರ್ಕಾರ ಅಂತ ವಾಗ್ದಾಳಿ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಈ ಪ್ರತಿಭಟನೆಯ ಮುಖಾಂತರವಾಗಿ ಜನರಿಗೆ ಬೇರೆ ರೀತಿಯ ಸಂದೇಶವನ್ನ ರವಾನೆ ಮಾಡಿ ಸರ್ಕಾರಕ್ಕೆ ಒಂದ್ ರೀತಿಯಾಗಿ ಮುಜುಗರ ಉಂಟು ಮಾಡುವ ಪ್ರಯತ್ನವನ್ನ ಕೂಡ ಮಾಡೋದಕ್ಕೆ ಮುಂದಾಗ್ತಿದ್ದಾರಾ ಅಂತ. ಖಂಡಿತ ರೂಪ. ಯಾಕೆಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಮೈಸೂರು ಶಾಂತಿಯುತವಾಗಿ ಇದ್ದಂತಹ ಒಂದು ಪ್ರದೇಶ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಮೈಸೂರಿನಲ್ಲಿ ಶಾಂತಿಯುತವಾದಂತಹ ಎಲ್ಲಾ ವಾತಾವರಣವನ್ನು ಕೂಡ ಜಿಲ್ಲಾಡಳಿತ ಮಾಡ್ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ಶಾಂತಿಯುತವಾದಂತಹ ವಾತಾವರಣವನ್ನ ಉದಯಗಿರಿ ಪ್ರಕರಣ ಎಲ್ಲೋ ಒಂದ್ ಕಡೆ ಹದಗೆಡಿಸ್ತಾ ಅಂತಕ್ಕಂಥ ಹಿತದೃಷ್ಟಿಯಿಂದ ಮತ್ತೆ ಏನು ರಾಷ್ಟ್ರೀಯ ಸೇವಾ ಜನ ಆಂದೋಲನ ಸಂಸ್ಥೆ ಇದೆಯೋ ಆ ಸಂಸ್ಥೆ ಎಲ್ಲೋ ಒಂದ್ ಕಡೆ ಮೈಸೂರಿನಲ್ಲಿ ಇರ್ತಕ್ಕಂತಹ ಜನರಿಗೆ ಹಿಂದೂ ಸಂಘಟನೆಗಳು, ಬಜರಂಗ ದಳ ಮತ್ತೆ ಬಿಜೆಪಿ ಅವರು ನಾವಿದೀವಿ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದೆಯಾ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಹಿಂದೂಗಳ ರಕ್ಷಣೆಗೋಸ್ಕರ ನಾವಿದೀವಿ ಅಂತಕ್ಕಂಥ ತೋರಿಸ್ಕೊಳ್ತಕ್ಕಂಥದ್ದು, ಹಿಂದೂ ಅಂತಕ್ಕಂತಹ ಸಂಘಟನೆಗಳು ಅಂತಕ್ಕಂಥದನ್ನ ತೋರಿಸ್ಕೊಳ್ತಕ್ಕಂಥದಕ್ಕೆ ಬಿಜೆಪಿ ಮುಂದಾಗಿರ್ತಕ್ಕಂಥದ್ದು. ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಮತ್ತೆ ಎಲ್ಲಾದ್ರೂ ಅಹಿತಕರ ಘಟನೆಗಳು ನಡೀತಾವ, ಏನಾದ್ರೂ ಪ್ರಚೋದನಕಾರಿ ಭಾಷಣಗಳನ್ನ ಮಾಡ್ತಾರ ಅಂತಕ್ಕಂಥ ವಿಚಾರವಾಗಿ ಎಲ್ಲಾ ಕಡೆ ಕೂಡ CC ಕ್ಯಾಮೆರಾಗಳನ್ನ ಅಳವಡಿಸುವುದರ ಜೊತೆಯಲ್ಲಿ ಆ ವಿಡಿಯೋ ಚಿತ್ರೀಕರಣವನ್ನ DC ಅವರು ಮತ್ತೆ SP ಅವರು ಮಾಡಬೇಕು. ಮತ್ತೆ ಕಮಿಷನರ್ ಮೈಸೂರು ಕಮಿಷನರ್ ಕೂಡ ಆದೇಶವನ್ನು ನೀಡಿರ್ತಕ್ಕಂಥದ್ದು. ಇದು ಯಾವ ರೀತಿಯ ಸ್ವರೂಪವನ್ನ ಪಡ್ಕೊಳ್ತದೆ ಅಂತಕ್ಕಂಥದ್ದನ್ನ ಮುಂದಿನ ದಿನಗಳಲ್ಲಿ ಕಾದಿ ನೋಡ್ಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಈಗ ಆಲ್ರೆಡಿ ಉದಯಗಿರಿ ಅಂತಕ್ಕಂಥದ್ದು ಶಾಂತಿಯ ಪ್ರದೇಶವಾಗಿರೋದ್ರಿಂದ ಪೊಲೀಸರು ಅದನ್ನ ತನ್ನ ಹತೋಟಿಗೆ ತೆಗೆದುಕೊಂಡಿರೋದ್ರಿಂದ ಯಾವುದೇ ತರ ಅಹಿತಕರ ಘಟನೆಗಳು ಮತ್ತೆ ಪ್ರಚೋದನಕಾರಿ ಹೇಳಿಕೆಗಳು ಕೂಡ ಎಲ್ಲೂ ಕೂಡ ಕಂಡು ಬರದಿದ್ದ ಕಾರಣಕ್ಕಾಗಿ ಈ ಒಂದು ಪ್ರತಿಭಟನೆಯಿಂದ ಏನಾದ್ರೂ ಪ್ರತಿಭಟನೆ ಅಂದ್ರೆ ಇದಕ್ಕೆ ವಿರುದ್ಧವಾಗಿ ಅಥವಾ ಇದರ ಪ್ರತಿಕ್ರಿಯೆವಾಗಿ ಏನಾದ್ರೂ ಪ್ರತಿಭಟನೆ ಆಗುವಂತಹ ಸಾಧ್ಯತೆಗಳು ಇದೆಯಾ ಅಂತಕ್ಕಂಥದ್ದನ್ನು ಕೂಡ ಕಾದ್ ನೋಡ್ಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಹಿಂದೂ ಪರ ಸಂಘಟನೆಗಳು ನಾವು ಹಿಂದೂಗಳ ಪರವಾಗಿದ್ದೀವಿ ಅನ್ನೋಕ್ಕೋಸ್ಕರ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂತಹ ಉದ್ದೇಶದಿಂದಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಕೂಡ ಇವತ್ತು ಪ್ರತಿಭಟನೆಗೆ ಮುಂದಾಗಿತ್ತು. ಆ ಒಂದು ಪ್ರತಿಭಟನೆ ಮತ್ತೆ ಈ ಬಿಜೆಪಿ ಮಾಡ್ತಾ ಇರ್ತಕ್ಕಂಥ ಪ್ರತಿಭಟನೆ ಎರಡೂ ಕೂಡ ಹತ್ತಿಕ್ಕೋದಕ್ಕೋಸ್ಕರ ಏನು ಮೈಸೂರು ಕಮಿಷನರ್ ಅವರು ಒಂದು ನಿಷೇಧಾಜ್ಞೆಯನ್ನ ಜಾರಿ ಮಾಡಿದ್ರು. ಸೊ ಈಗ ಹೈಕೋರ್ಟ್ ಆದೇಶ ನೀಡಿರೋದ್ರಿಂದ ಏನಾದ್ರೂ ಈ ಒಂದು ಪ್ರತಿಭಟನೆ ಯಶಸ್ವಿ ಆದ್ರೆ ಮುಂದಿನ ದಿನಗಳಲ್ಲಿ ಏನಾದ್ರೂ ಕಾಂಗ್ರೆಸ್ ಇದ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡುವಂತಹ ಸಾಧ್ಯತೆಗಳಿದೆಯಾ ಅಂತಕ್ಕಂಥದ್ದನ್ನ ಕಾದ್ ನೋಡ್ಬೇಕಾಗ್ತದೆ ರೂಪ.